ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಬರ್ರಿ ಇವತ್ತು ಏನು ರಿಪೋರ್ಟ್ ತೋರ್ಸಾಕತ್ತೀನಿ ಅಂತಂದ್ರೆ ನನ್ನ ಮೊದಲನೇ ಮಗಳ ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಮತ್ತು ಎಲ್ಲದನ್ನು ಡೀಟೇಲ್ಸ್ ಐತೆ ನೋಡ್ರಿ. ಇದು ಅದು ಕೂಡ ನಾನು ತೋರಿಸಿರೋದು ಕೆರಡಿ ಹಾಸ್ಪಿಟ್ಲು. ನನ್ನ 2 ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಕೂಡ ಅಲ್ಲೇ ಆಗಿದೆ. ಮತ್ತು 3ನೇದು ಕೂಡ ನೋಡ್ರಿ, ಇವಾಗೇನು ಪ್ರೆಸೆಂಟ್ ಪ್ರೆಗ್ನೆಂಟ್ ಏನಿಲ್ಲ, ಅದನ್ನು ಕೂಡ ನಾನು ಕೆರಡಿ ಹಾಸ್ಪಿಟ್ಲ್ ಒಳಗೆ ತೋರ್ಸಾಕತ್ತೀನಿ. ಇವತ್ತು ನನ್ನ ಮೊದಲನೇ ಮಗಳ ಸ್ಕ್ಯಾನಿಂಗ್ ರಿಪೋರ್ಟ್ ಅದು ಸಿಕ್ತು, ಫುಲ್ ಡೀಟೇಲ್ಸು ಅದರೊಳಗೆ ಏನೈತೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬರ್ರಿ. ಇಲ್ಲಿ ನೋಡ್ಬೋದು, ನಾನು ತೋರಿಸಿರೋದು ಅನ್ಸೂಯ ಕೆರಡಿ ಅವ್ರ ಹತ್ರ ಅಂಥೇಳಿ. LMP ಡೇಟ್ 24/6/2017. ಆಮೇಲೆ ಏನು ಡೇಟ್ ನೋಡ್ರಿ, ಡೆಲಿವರಿ ಡೇಟ್ ಬಂದು 31/3/2018 ಕೊಟ್ಟಾರ. 2017 ನಾನು ಪ್ರೆಗ್ನೆಂಟ್ ಆಗಿರೋದು. ನನ್ನ ಮಗಳು ಹುಟ್ಟಿರೋದು 31 24 ಮಾರ್ಚ್ ಒಳಗೆ ಹುಟ್ಟಿದ್ಲಕ್ಕಿ. ಫಸ್ಟ್ಗೆ ಹೋದಾಗ ನೋಡ್ರಿ, ನಾನು ಚೆಕಪ್ಪಿಗೆ ಹೋದಾಗ ಮೇಡಮ್ ಅವ್ರು ಈ ರೀತಿ ಬರೆದಿರೋದು. ನಂದು BP ಕೂಡ ನಾರ್ಮಲ್ ಇತ್ತು. ವೇಟ್ ಬಂದು 59.2 ಇತ್ತು ನೋಡ್ರಿ. ಅವಾಗ ಫಸ್ಟ್ಗೆ ವೇಟ್ ಬಂದುಬಿಟ್ರು. ಇದೇನು ನೋಡತ್ತಿರಲ್ಲ, 31/7/2017 ನೋಡ್ರಿ ನಾನು ಹಾಸ್ಪಿಟ್ಲ್ ಹೋಗಿದ್ದು ಫಸ್ಟಿಗೆ. ಅವಾಗ ಹೋದಾಗ ನನಗೆ ಅವಾಗ 20 ಇಯರ್ಸ್ ಇತ್ತು. ಅವಾಗ ಫಸ್ಟ್ಗೆ ನಾನು ಪ್ರೆಗ್ನೆಂಟ್ ಆಗೋದು ಅಲ್ಲ ಅಂಥೇಳಿ ಬ್ಲಡ್ ಚೆಕಪ್ ಮಾಡಿ ಅದನ್ನೆಲ್ಲನೂ ಇದು ಮಾಡಿದ್ರು ನೋಡ್ರಿ. ಅವಾಗ ಬಂದಿರೋವಂಥ ರಿಸಲ್ಟ್ ಇದು. ಇನ್ ಪ್ರೆಗ್ನೆನ್ಸಿ ಅಂಥೇಳಿ ಐತಿ. ಇದೇನು ನೋಡತ್ತಿರಲ್ಲ, ಫಸ್ಟ್ಗೆ ಸ್ಕ್ಯಾನ್ ಮಾಡಿದ್ದು ನೋಡ್ರಿ. ಇದು ನೆಕ್ಸ್ಟ್ ಮಂತ್ ಮಾಡಿರೋದು. ಇದು ಆಗಸ್ಟ್ ಒಳಗೆ ಮಾಡಿದರು. ಎಲ್ಲ ಕೂಡ ನಾರ್ಮಲ್ ಇತ್ತು. CRL 125 ಸೆಂಟಿಮೀಟ್ರ್ ಇತ್ತು. ವೀಕ್ಸ್ ನೋಡ್ರಿ, ಅವಾಗ ನನಗೆ 7 ವೀಕ್ 3 ಡೇಸ್ ಆಗಿತ್ತು. EDD ಡೇಟ್ ಬಂದುಬಿಟ್ಟು ಇಲ್ಲಿ ಚೇಂಜ್ ಆಗಿದೆ ನೋಡ್ರಿ. ಅಲ್ಲಿ 31 ಕೊಟ್ಟಿದ್ರಲ್ಲ, ಇಲ್ಲಿ ಆಮೇಲೆ ಏಪ್ರಿಲ್ 11ನೇ ತಾರೀಕು ಕೊಟ್ಟಿದ್ದರು. ಇದು ನಂದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿತ್ತು. ಇದೆಲ್ಲ ನೋಡ್ರಿ, ಅವ್ರ ಹಾಸ್ಪಿಟ್ಲ್ ಒಳಗೆ ಇರುವಂಥ ಡೀಟೇಲ್ಸ್ನೆಲ್ಲನೂ ಈ ರೀತಿಯಾಗಿ ಫಿಲಪ್ ಮಾಡ್ಕೊಂಡಿದ್ರು ಅವರು. ಇದು ಬಂದುಬಿಟ್ಟು ನಂದು ಸೆಕೆಂಡ್ ಸ್ಕ್ಯಾನಿಂಗ್ ನೋಡ್ರಿ. ನವಂಬರ್ ಒಳಗೆ ಮಾಡಿದ್ರು, 7ನೇ ತಾರೀಕು. ಪ್ರೆಗ್ನೆನ್ಸಿ ಲೈವ್ ಸಿಂಗಲ್ ಪೆಟಲ್ ಅಂತದ. ಪ್ಲೆಸೆಂಟಾ ನೋಡ್ರಿ, ಇಲ್ಲಿ ಆ್ಯಂಟೇರಿಯರ್ ಅದ, ಗ್ರೇಡ್ 0 ಐತಿ. ಎಲ್ಲ ಕೂಡ ನಾರ್ಮಲ್ ಇತ್ತು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ BPD, HC, AC, FL. ಆಮೇಲೆ ವೀಕ್ಸ್ ಬಂದುಬಿಟ್ಟು 18 ವೀಕು 3 ಡೇಸ್ ಆಗಿತ್ತು ನನಗೆ. ಅವಾಗ ಪೆಟಲ್ ವೇಟ್ ಬಂದು 232 ಗ್ರಾಮ್ಸ್ ಇತ್ತು. ಮತ್ತು ಇಲ್ಲಿ EDD ಡೇಟ್ ಚೇಂಜ್ ಆಗಿದೆ ನೋಡ್ರಿ. ಡೆಲಿವರಿ ಡೇಟ್ ಬಂದು 7 ಏಪ್ರಿಲ್ 18 ಆಗಿತ್ತು. ಇದ್ರೊಳಗೆ ನೋಡ್ಬೋದು ಇಲ್ಲಿ ನೀವು, ಪ್ಲೆಸೆಂಟಾ ಆಂಟಿಯರ್ ಅದ. ಆಂಟಿಯರ್ ಇದ್ರೆ ಹೆಣ್ಮಗು ಅಂತ ಹೇಳ್ತಾರೆ, ಪೋಸ್ಟಿಯರ್ ಇದ್ರೆ ಗಂಡು ಮಗು ಅಂತ ಹೇಳ್ತಾರೆ. ಆದರೂ ಕೂಡ ನನಗೆ ಆಂಟೀರಿಯರ್ ಇತ್ತು ನೋಡ್ರಿ, ಹೆಣ್ಮಗುನೇ ಆಗಿದೆ. ಇದು ಬಂದುಬಿಟ್ಟು ನೆಕ್ಸ್ಟ್ ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ರಿ. ಇದನ್ನು ಮಾಡಿರೋದು 22 ವೀಕಿಗೆ ಮಾಡಿರೋದು. ಇದ್ರೊಳಗೆ ನೋಡ್ಬೋದು ನೀವು, ಚೇಂಜ್ ಆಗಿದೆ. ಪ್ಲೆಸೆಂಟಾ ಮತ್ತು ಪೋಸ್ಟಿಯರ್ ಆಗಿದೆ ನೋಡ್ರಿ. ಪೋಸ್ಟಿಯರ್ ಇದ್ದರೂ ಕೂಡ ನನಗೆ ಹೆಣ್ಮಗುನೇ ಆಗಿದೆ. ಪೋಸ್ಟಿಯರ್ ಇದ್ರೆ ಗಂಡು ಮಗು ಅಂತ ಹೇಳ್ತಾರೆ. ನೋಡೋಣ, ಈ ಸಲ ನಂತರ ಪೋಸ್ಟಿಯರ್ ಅದ, ಎಲ್ಲಿ ಚೇಂಜ್ ಆಗಿಲ್ಲ. ಇದ್ರೊಳಗೆ 2 ಸಲ ಆಂಟೀರಿಯರ್ ಬಂದು ಆಮೇಲೆ ಪೋಸ್ಟಿಯರ್ ಬಂದದ. ಎಲ್ಲ ಕೂಡ ನಾರ್ಮಲ್ ಇತ್ತು. ಇಲ್ಲಿ ನೋಡ್ರಿ, ವೇಟ್ ಬಂದುಬಿಟ್ಟು ಬೇಬಿ ವೇಟ್ ಬಂದುಬಿಟ್ಟು 492 ಗ್ರಾಮ್ಸ್ ಅದ. ಮತ್ತು ಇಲ್ಲಿ ಡೆಲಿವರಿ ಡೇಟು ಚೇಂಜ್ ಆಯ್ತು ನೋಡ್ರಿ. ನಂದು 2 ಏಪ್ರಿಲ್ 2018 ಆಗಿತ್ತು. ಆದರೆ ನಂದು ಡೆಲಿವರಿ ಡೇಟ್ ಬಂದುಬಿಟ್ಟು ಆಗಿರೋದು ಮಾರ್ಚ್ 24 ಆಗಿದೆ ನೋಡ್ರಿ. ಇದ್ರೊಳಗೆ ನಂಗೆ ಪ್ಲೆಸೆಂಟಾ ನಂಬೋದಕ್ಕೆ ಕಷ್ಟ ಆಗತ್ತದೆ. ಯಾಕಂದ್ರೆ ಪೋಸ್ಟಿಯರ್ ಇದ್ರೆ ಗಂಡು ಮಗು ಅಂತ ಹೇಳ್ತಾರೆ, ಆ್ಯಂಟೇರಿಯರ್ ಇದ್ರೆ ಹೆಣ್ಮಗು ಅಂತ ಹೇಳ್ತಾರೆ. ನನಗೆ 1 ಸಲ ಆ್ಯಂಟೇರಿಯರ್ ಬಂದು 2 ಸಲನೂ ಪೋಸ್ಟಿಯರ್ ಅಂತದ. ಆದರೂ ಕೂಡ ನನಗೆ ಹೆಣ್ಮಗು ಆಗಿದೆ. ಈ ಸಲ ನೋಡೋಣ ಯಾವುದಾಗತ್ತೆ ಅಂಥೇಳಿ ತುಂಬಾ ಕನ್ಫ್ಯೂಸ್ ಒಳಗದೆ ನೋಡ್ರಿ. ನಾನು ರಿಪೋರ್ಟನ್ನು ನೋಡಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ನೋಡ್ರಿ. ಮತ್ತು ಈ ರಿಪೋರ್ಟ್ ನೋಡಿಬಿಟ್ಟು ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಆದಂಥ ಅನುಭವನ ನನಗೆ ಒಂಚೂರು ನೆನಪಾಯಿತು. ತುಂಬಾ ಖುಷಿ ಆಯ್ತು ನೋಡ್ರಿ.
ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.